ಈ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ನಮಸ್ತೆ. ನಾನಿವತ್ತು ಕೊಲೆಂಚೋ ಗಿಡದ ಬಗ್ಗೆ ಅದನ್ನು ಹೇಗೆ ನೆಡೋದು, ಈಗ ಅದನ್ನು ನೆಡಲಿಕ್ಕೆ ತುಂಬ ಒಳ್ಳೆಯ ಟೈಮು. ಇದೇ ರೀತಿ ತುಂಬ ದೊಡ್ಡದಾಗಿ ಗಿಡ ಬರಬೇಕು ಅಂದರೆ ಈಗಲೇ ನೆಡಬೇಕು. ನೀವು ಆಮೇಲೆ ಕೂಡ ನೆಡ್ಬೋದು, ಆದರೆ ಇಷ್ಟೊಂದು ದೊಡ್ಡ ಗಿಡ ಆಗಲ್ಲ. ತುಂಬ ಚಿಕ್ಕ ಚಿಕ್ಕ ಗಿಡಗಳಕ್ಕೆಲ್ಲ ಹೂ ಬಿಟ್ಬಿಡುತ್ತೆ. ನೋಡಿ, ಇದರ ಕೇರನ್ನು ಹೇಗೆ ಮಾಡೋದು ಅಂತ ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಇದೆ. ಇನ್ನು ಮುಂದೆ ಕೂಡ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಕೆಲವರು ನೋಡಿರಲ್ಲ ಮತ್ತು ಕೇಳಿದ್ದಾರೆ ಕೊಲೆಂಚೋ ಗಿಡ ತುಂಬ ದೊಡ್ಡದಾಗಿ ಬೆಳೀಲಿಕ್ಕೆ ಏನೇನು ಮಾಡಬೇಕು ಮತ್ತು ಯಾವಾಗ ನೆಡಬೇಕು ಅಂತ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗಿ. ನಾನು ಇಲ್ಲಿ 2 ರೀತಿಯಲ್ಲಿ ನೆಟ್ಟು ತೋರಿಸಿದ್ದೀನಿ. ಯಾವ ರೀತಿ ಕಟಿಂಗನ್ನು ತಗೋಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೋಡ್ಬೋದು. ಕೆಲವು ಹಳೆಯ ವೀಡಿಯೋಸ್ಗಳನ್ನು ನೀವು ನೋಡಿಲ್ಲದೆ ಹೋದರೆ ಯಾವ ವಿಡಿಯೋ ಬೇಕು ಅಂತ ಹೇಳಿದರೆ ಮಾಡ್ತೀನಿ. ಕೊಲೆಂಚೋ ಗಿಡ ಜನವರಿಯಿಂದ ಹೂವಾಗಲಿಕ್ಕೆ ಸ್ಟಾರ್ಟ್ ಆದರೆ ನೋಡಿ, ಇನ್ನೂ ಮೇವರೆಗೂ ಹೂವಿದೆ. ಕೆಲವು ಗಿಡದಲ್ಲಿ ಹೂವು ಆಗ್ತಾನೇ ಇದೆ. ನೋಡಿ, ಇದು ಹಳದಿ. ನನ್ನ ಹತ್ರ 12 ಕಲರ್ ಕೊಲೆಂಚೋ ಪ್ಲ್ಯಾಂಟ್ ಇದೆ. ಈಗ ನಾನು ಅದನ್ನೆಲ್ಲ ನೆಟ್ಕೋಬೇಕು. ಅದನ್ನು ಕಟಿಂಗಿಂದ ನಾವು ಈಸಿಯಾಗಿ ಗ್ರೋ ಮಾಡ್ಕೋಬೋದು, ಹಾಗೆ ಎಲೆಯಿಂದ ಕೂಡ ಗ್ರೋ ಮಾಡ್ಕೋಬೋದು, ಬೆಳೆಸ್ಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ನಾನು ಈ ರೀತಿ ಕಟಿಂಗನ್ನು ತಗೊಳ್ತೀನಿ. ಕುಡಿ ಇರಬೇಕು. ಹಾಗಿರೋ ಕಟಿಂಗನ್ನು ತಗೊಂಡು ಒಂದು 2ರಿಂದ 3 ಇಂಚು ಇದ್ರೂ ಸಾಕಾಗತ್ತೆ. ಕಟಿಂಗು ತುಂಬ ದೊಡ್ಡ ಕಟಿಂಗು ಏನೂ ಬೇಕಾಗಲ್ಲ. ಆದರೆ ನೀವು ದೊಡ್ಡ ಕಟಿಂಗನ್ನು ನೆಟ್ಟರೆ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು. ಇಲ್ಲಿ ನೋಡಿ, ಇದು 3ರಿಂದ 4 ಕುಡಿ ಇದೆ. ನೋಡಿ, ಬ್ರ್ಯಾಂಚಸ್ ಇದೆ. ಈ ರೀತಿ ಬ್ರ್ಯಾಂಚಸ್ಸನ್ನು ನೀವು ನೆಟ್ಟಾಗ ಮತ್ತು ದೊಡ್ಡ ದೊಡ್ಡ ಗಿಡ ಆಗತ್ತೆ, ಚೆನ್ನಾಗಿ ಹೂ ಬಿಡುತ್ತೆ. ನಾವು ಇದಕ್ಕೆ ಪಾಟನ್ನು ಚಿಕ್ಕ ಪಾಟನ್ನೇ ತಗೋಬೇಕು. ಈಗ ನಾವೀಗ ಕಟಿಂಗ್ ಹಾಕಲಿಕ್ಕೆ ಸ್ವಲ್ಪ 4 ಇಂಚು ಪಾಟನ್ನು ತಗೊಂಡ್ರೆ ಸಾಕಾಗತ್ತೆ. ಯಾಕಂದರೆ ಇದು ಸರ್ಕ್ಯುಲೆಂಟ್ ಥರ, ಅಂದರೆ ಗಿಡದಲ್ಲೇ ನೀರಿರುತ್ತೆ, ತುಂಬ ನೀರು ಬೇಕಾಗಲ್ಲ. ಹಾಗಾಗಿ ಈ ಪ್ಲ್ಯಾಂಟಿಗೆ ಸ್ವಲ್ಪ ಕಡಿಮೆನೇ ನೀರು ಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಇಷ್ಟು ಸಣ್ಣ ಕಟಿಂಗನ್ನು ಯಾವುದಾದ್ರೂ ಪಾಟಲ್ಲಿ ಈ ರೀತಿ ಇಟ್ಟರೂ ಕೂಡ ಬರುತ್ತೆ. ತುಂಬ ಚೆನ್ನಾಗಿ ಬೆಳೆಸ್ಕೋಬಹುದು ಇದನ್ನು. ಆದರೆ ಸ್ವಲ್ಪ ಕೇರಿಂಗ್ ಬೇಕಾಗತ್ತೆ, ಯಾಕಂದರೆ ಇದಕ್ಕೆ ಫಂಗಸ್ ಅಟ್ಯಾಕ್ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ನೋಡಿ, ನೀಮ್ ಕೇಕ್ ಪೌಡ್ರನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಮರಳು, ಮಣ್ಣು, ಗೊಬ್ಬರನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಮಣ್ಣು, ಮರಳು, ನೀಮ್ ಕೇಕ್ ಪೌಡ್ರು ಅದನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಕೆಳಗಡೆ ನೋಡಿ, ನಾನೇ ಸಿಮೆಂಟಿಂದ ಮಾಡಿರೋವಂಥ ಪಾಟನ್ನು ತೊಗೊಂಡಿದ್ದೀನಿ. ನಾನು ಆಲ್ರೆಡಿ 2-3 ವಿಧಾನದಲ್ಲಿ ಪಾಟನ್ನು ಯಾವ ರೀತಿ ಮಾಡೋದು ಸಿಮೆಂಟಿಂದ ಅಂತ ವಿಡಿಯೋನ ಹಾಕಿದ್ದೀನಿ. ಅದು ಯಾವುದಾದ್ರೂ ವಿಡಿಯೋನ ನೀವು ನೋಡಿಲ್ಲ ಅಂದರೆ ನೋಡಿ, ನನ್ನ ಚಾನಲ್ಗೆ ಹೋದರೆ ಸಿಗುತ್ತೆ. ಮತ್ತು ಭತ್ತದ ಹೊಟ್ಟನ್ನು ಈ ಪಾಟಿಂಗ್ ಮಿಕ್ಸ್ಗೆ ಹಾಕಿದ್ದೀನಿ. ಇದು ಎಷ್ಟು ನೀರು ಬಸಿದು ಹೋಗುತ್ತೋ ಅಷ್ಟು ಈ ಗಿಡಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಕೋಕೋಪೀಟ್ ಅವಾಯ್ಡ್ ಮಾಡಿ. ಕೋಕೋಪೀಟ್ ಬೇಡ ಇದಕ್ಕೆ ಹಾಕೋದು. ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಚಿಕ್ಕ ಪಾಟಲ್ಲಿ ನಾವು ಈ ಕಟಿಂಗನ್ನು ನೆಟ್ಕೋಬೋದು. ನೋಡಿ, ಈ ರೀತಿ ಹಾಕಿ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ. ಇದಕ್ಕೆ ಈಗ ನಾವು ಕಟಿಂಗನ್ನು ನೆಡಬೇಕಾದ್ರೆ ಸ್ವಲ್ಪ ಗೊಬ್ಬರನ ಕಡಿಮೆನೇ ಹಾಕಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಈ ಕಟಿಂಗಿಗೆಲ್ಲ ನೀರನ್ನು ತುಂಬಾ ಕಡಿಮೆ ಹಾಕಬೇಕು. ಅದು ಒಂದು ನೆನಪಿಟ್ಕೊಳ್ಬೇಕು. ಉಳಿದಿದ್ದೆಲ್ಲ ಓಕೆ. ನಾವು ಈ ಕಟಿಂಗಿಗೆ ಎಷ್ಟು ಕಡಿಮೆ ನೀರು ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಕಟಿಂಗ್ ನೆಡುವಾಗ ಚಿಕ್ಕ ಚಿಕ್ಕ ಪಾಟನ್ನೇ ತೊಗೋಬೇಕಾಗತ್ತೆ. ಇದರೊಳಗಡೆ ನಾನು ಒಂದೇ ಕಟಿಂಗನ್ನು ಹಾಕ್ತೀನಿ, ಯಾಕಂದರೆ ಸ್ವಲ್ಪ ದೊಡ್ಡ ಕಟಿಂಗನ್ನು ಹಾಕ್ತೀನಿ. ನೋಡಿ, ಇಲ್ಲಿ 3-4 ಬ್ರ್ಯಾಂಚಸ್ ಇದೆ. ಆ ರೀತಿ ಕಟಿಂಗನ್ನು ಹಾಕ್ಕೊಂಡ್ರೆ ಮತ್ತೆ ಅದು ಬ್ರ್ಯಾಂಚ್ ಬಂದು ತುಂಬ ದೊಡ್ಡದಾಗಿ ಬೆಳೆಯುತ್ತೆ. ನಾವು ಇದನ್ನು ಇನ್ನು 1-1.5 ತಿಂಗಳಿಗೆಲ್ಲ ಇದನ್ನು ರಿಪಾಟಿಂಗ್ ಮಾಡ್ಕೋಬೋದು. ರಿಪಾಟಿಂಗ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಅದಕ್ಕೆ ಆಗಾಗ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇರಬೇಕು. ಸ್ವಲ್ಪ ಹುಳುಗಳು ಅಟ್ಯಾಕ್ ಆಗುತ್ತೆ. ಈ ಮಳೆಗಾಲದಲ್ಲಿ ತುಂಬ ಹುಳುಗಳ ಕಾಟ ಇರುತ್ತೆ. ಮತ್ತು ನಾವು ಮಳೆ ನೀರು ತಾಗದೇ ಇರೋ ಜಾಗದಲ್ಲಿ ಈ ಗಿಡಗಳನ್ನು ಇಟ್ಕೋಬೇಕಾಗತ್ತೆ. ನೋಡಿ,
ಇಲ್ಲಿ ನಾನು ಕೆಳಗಡೆ ತೆಂಗಿನ ನಾರು ಮತ್ತು ಅಡಿಕೆ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಪಾಟಿಗೆ ತೆಂಗಿನ ನಾರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಾಟಿಂಗ್ ಮಿಕ್ಸ್ನ ಮುಕ್ಕಾಲು ಭಾಗ ಫಿಲ್ ಮಾಡ್ಕೊಳ್ತೀನಿ. ನೀವು ಯಾವುದೇ ರೀತಿ ಪಾಟಿಂಗ್ ಮಿಕ್ಸ್ನ ತಗೊಳ್ಳಿ, ನೀವು ಮರಳಲ್ಲಿ ಕೂಡ ಇದನ್ನು ನೆಟ್ಕೋಬೋದು. ಆದರೆ ನಾನು ಸ್ವಲ್ಪ ಮರಳಲ್ಲಿ ನೆಟ್ಟಾಗ ತುಂಬ ಬೇಗ ಅದನ್ನು ಕಟಿಂಗನ್ನು ರೀಪಾಟಿಂಗ್ ಮಾಡ್ಕೋಬೇಕಾಗತ್ತೆ, ಅದು ಗಿಡ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನೇ ತೊಗೊಂಡಿದ್ದೀನಿ. ಈ ರೀತಿ ಪಾಟಿಂಗ್ ಮಿಕ್ಸ್ನಲ್ಲಿ ನಾವು ಕಟಿಂಗನ್ನು ನೆಟ್ಟಾಗ ಸ್ವಲ್ಪ 1 ತಿಂಗಳ 1.5 ತಿಂಗಳ ಆದರೂ ಪರವಾಗಿಲ್ಲ, ನನಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಹಾಗಾಗಿ ನಾನು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ನಾನು ಪಾಟಿಂಗ್ ಮಿಕ್ಸ್ನೇ ತಗೊಂಡು ಇಲ್ಲಿ ಕಟಿಂಗನ್ನು ಹಾಕ್ಕೊಳ್ತೀನಿ. ನಾವು ಮರಳಲ್ಲಿ ನೆಟ್ಟಾಗ ಟೈಮ್ ಸರಿಯಾಗಿ ನಾವು ಅದನ್ನು ರೀಪಾಟಿಂಗ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಕೆಲವು ಕಟಿಂಗ್ಗಳು ನಾವು ಮರಳಿಗೆ ನೀರನ್ನು ಜಾಸ್ತಿ ಹಾಕಿದಾಗ ಅದು ಕೊಳೆತೋಗೋ ಸಾಧ್ಯತೆ ಇರುತ್ತೆ. ಹಾಗೆ ಇದಕ್ಕೂ ಕೂಡ ನೀರನ್ನು ಕಡಿಮೆ ಸ್ಪ್ರೇ ಮಾಡಿದರೆ ಹಾಕಬೇಕಾಗತ್ತೆ. ನೋಡಿ ಇಲ್ಲಿ ಈ ರೀತಿ ಹೋಲ್ಗಳನ್ನು ಮಾಡಿಕೊಂಡು ಯಾವುದಾದ್ರೂ ಕೋಲನ ಸಹಾಯದಿಂದ ನೋಡಿ ಕೆಳಗಡೆ ಇರೋ ಎಲೆಗಳನ್ನು ತೆಕ್ಕೊಂಡು ಎಲೆಗಳನ್ನೇ ಬೇರೆ ನೆಟ್ಕೊಳ್ತೀನಿ. ಇದರ ಎಲೆಯಿಂದ ನಾವು ಗಿಡನ ಬೆಳೆಸ್ಕೋಬೋದು, ತುಂಬ ಈಸಿಯಾಗಿ ಬರುತ್ತೆ. ನಾವು ಬೇರೆ ಟೈಮಲ್ಲೆಲ್ಲ ನೆಟ್ಟಾಗ ಎಲೆಗಳು ಅಷ್ಟೊಂದು ಬೇರು ಬರಲ್ಲ, ಆದರೆ ಈ ಟೈಮಲ್ಲಿ ನೆಟ್ಟಾಗ ಇದು ಗ್ರೋಯಿಂಗ್ ಪೀರಿಯಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೇರುಗಳು ಬರುತ್ತೆ. ನಾವು ಈ ಟೈಮಲ್ಲಿ ಎಲೆಗಳಿಂದ ಕೂಡ ಬೆಳೆಸ್ಕೋಬೋದು, ತುಂಬ ಬೇಗ ಬಂದುಬಿಡತ್ತೆ. ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ, ನಾನು ಬೆಳೆಸ್ಕೊಂಡಿದ್ದೆ ಆಲ್ರೆಡಿ, ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಈ ವಿಡಿಯೋದ ಪೂರ್ತಿಯಾಗಿ ನೋಡಿ, ಹೇಗೆ ಬಂದಿದೆ ಅಂತ ಗೊತ್ತಾಗತ್ತೆ. ಇದರ ಕಟಿಂಗನ್ನು ಬೆಳೆಸ್ಕೊಳ್ಳೋದು ತುಂಬ ಈಸಿ, ಆದರೆ ಕ್ಯಾರಿಂಗ್ ಸ್ವಲ್ಪ ನಾವು ನೀರನ್ನು ಜಾಸ್ತಿ ಹಾಕಿಬಿಟ್ರೆ ಫಂಗಸ್ ಆಗಿಬಿಡತ್ತೆ. ಇದಕ್ಕೆ ಏನೇನು ಮಾಡಬೇಕು ಅಂತ ರೀಪಾಟಿಂಗ್ ಮಾಡಾದಮೇಲೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ನೋಡ್ತಾ ಹೋಗಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸು ಬರುತ್ತೆ. ನಾನು ಆಲ್ರೆಡಿ ಗುಲಾಬಿ ಗಿಡಗಳ ಆರೈಕೆನ ಹೇಗೆ ಮಾಡೋದು, ದಾಸವಾಳ ಗಿಡ, ಸೇವಂತಿಗೆ ಗಿಡಗಳನ್ನು ನೆಟ್ಟು ತೋರಿಸಿದ್ದೀನಿ. ಅವೆಲ್ಲ ವಿಡಿಯೋವನ್ನು ನೀವು ನೋಡ್ಬೋದು. ನೋಡಿ ಈ ರೀತಿ ಎಲ್ಲ ಕಟಿಂಗನ್ನು ಒಂದರೊಳಗಡೆನೇ ಇಟ್ಟು ಆಮೇಲೆ ರೀಪಾಟಿಂಗ್ ಮಾಡಬೇಕಾಗತ್ತೆ. ಹೀಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಒಂದೇ ಕಟಿಂಗನ್ನು ದೊಡ್ಡ ಪಾಟಲ್ಲಿ ಡೈರೆಕ್ಟಾಗಿ ನೆಟ್ಟರೆ ಅದು ನೀರು ಜಾಸ್ತಿ ಆಗಿ ಸತ್ತೋಗೋ ಸಾಧ್ಯತೆ ಇರುತ್ತೆ. ನೋಡಿ ನೆಟ್ಟು ಸ್ವಲ್ಪ ಪ್ರೆಸ್ ಮಾಡಿ, ಯಾವುದೇ ಕಾರಣಕ್ಕೂ ನಾವು ನೆಟ್ಟಿರೋ ಕಟಿಂಗು ಲೂಸ್ ಆಗಿರಬಾರ್ದು, ಹಾಗಾದರೆ ಅಷ್ಟೊಂದು ಚೆನ್ನಾಗಿ ಬೇರು ಬರಲ್ಲ. ಸ್ವಲ್ಪ ಟೈಟ್ ಇರಬೇಕು, ಹಾಗಾಗಿ ನಾವು ಪ್ರೆಸ್ ಮಾಡಬೇಕು. ಮತ್ತು ನಾವು ನೆಟ್ ಮೇಲೆ ಅದು ಅಲುಗಾಡಬಾರ್ದು, ಅಂದರೆ ಶೇಕ್ ಆಗಬಾರ್ದು. ನೋಡಿ ಇವತ್ತು ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ತೀನಿ, ಆಮೇಲೆ ಅದಕ್ಕೆ ಸ್ಪ್ರೇ ಮಾಡಿದರೂ ಕೂಡ ಸಾಕಾಗತ್ತೆ. ನಾನು ಕೆಲವೊಂದು ವಿಷಯನ ಮತ್ತೆ ಹೇಳ್ತೀನಿ, ಯಾಕಂದರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆ ವಿಷಯನ ಮತ್ತೆ ಹೇಳ್ತೀನಿ, ಯಾಕಂದರೆ ನಾವು ಬೆಳೆಸ್ಕೊಂಡಿರೋದು ಮಾಡ್ಕೊಂಡಿರೋದು ಹಾಳಾಗಬಾರ್ದು ಅಂತ. ನೋಡಿ ಈ ರೀತಿ ಎಲೆಗಳನ್ನು ಸ್ವಲ್ಪ ಪ್ರೆಸ್ ಮಾಡಿ, ಎಲೆಗಳ ಬುಡ ಮಾತ್ರ ಮಣ್ಣಿನಲ್ಲಿ ಹೋದರೆ ಸಾಕಾಗತ್ತೆ. ಹಾಗೆ ನಾವು ಅದನ್ನು ನೆಟ್ಕೋಬೇಕು, ತುಂಬ ಕೆಳವರೆಗೆ ನೆಡೋದು ಬೇಕಾಗಲ್ಲ. ಆ ತೊಟ್ಟಿರತ್ತಲ್ಲ ನೋಡಿ, ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ, ತೊಟ್ಟು ಮಾತ್ರ ಮಣ್ಣಲ್ಲಿ ಇರಬೇಕು. ಎರಡೂ ಕಡೆ ಪ್ರೆಸ್ ಮಾಡಿ, ಆಗ ಅದು ತುಂಬ ಚೆನ್ನಾಗಿ ಬೇರು ಬರುತ್ತೆ. ಎಲೆ ಕೂಡ ಲೂಸ್ ಆಗಿಬಿಟ್ರೆ, ನಾವು ನೀರೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಮೇಲೆ ಎದ್ದು ಬಿಟ್ಟರೆ ನೋಡಿಕೊಂಡು ನೀರು ಹಾಕಿ, ಯಾಕಂದರೆ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ ಇದಕ್ಕೆ, ಇಲ್ಲಾಂದರೆ ಎದ್ದು ಬಿಡತ್ತೆ. ಎಲೆಗಳ ತೊಟ್ಟು ತುಂಬ ಉದ್ದವಾಗಿರಲ್ವಲ್ಲ, ಹಾಗಾಗಿ ಎದ್ದು ಬಂದುಬಿಡತ್ತೆ. ನೋಡಿ ಈ ರೀತಿ ಎಲ್ಲ ಎಲೆಗಳನ್ನು ನೆಡ್ತೀನಿ, ಹಾಗೆ ಎಲ್ಲ ಕಟಿಂಗನ್ನು ನೆಟ್ಟುಕೊಳ್ತೀನಿ. ನಾನು ಇವತ್ತು ನೆಟ್ಟಿರೋ ಅಂಥ ಗಿಡಗಳನ್ನು ನಾನು ರೀಪಾಟಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ. ನಾನು ಮೊದಲೇ ನೆಟ್ಟಿರೋವಂಥ ಗಿಡನ ನಾನು ಇವತ್ತು ತೋರಿಸ್ತೀನಿ. ಇದನ್ನು ನಾವು ತುಂಬ ಬಿಸಿಲು ಬರೋ ಜಾಗದಲ್ಲಿ ಇಡೋದು ಬೇಡ, ಸ್ವಲ್ಪ ನೆರಳಲ್ಲೇ ಇಡಬೇಕು. 8 ದಿನ ಆದರೂ ಇದನ್ನು ನೆರಳಲ್ಲಿ ಇಡಬೇಕು. ಆಮೇಲೆ ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲಿ ಇಟ್ಟರೆ ಓಕೆ. ನಾವು ಸೀಸನ್ ಬರಲಿ ಅಂತ ಕಾಯ್ತಾ ಕೂತ್ರೆ ಆ ಕೆಲವೊಂದು ಗಿಡ ಸತ್ತೋಗ್ಬಿಡತ್ತೆ. ಹಾಗಾಗಿ ಅದು ಕೊಂಬೆಗಳು ಇರೋವಾಗ ಅದನ್ನು ನೆಟ್ಕೋಬೇಕಾಗತ್ತೆ. ಸೀಸನ್ಗೆ ಕಾಯ್ತಾ ಇದ್ದರೆ
ಕಷ್ಟ ಆಗತ್ತೆ ಅದು. ಹಾಗಾಗಿ ನಾನು ನೆಟ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ, ಇಷ್ಟು ಚಿಕ್ಕ ಕಟಿಂಗನ್ನಾದರೂ ನಾವು ನೆಟ್ಕೋಬೋದು, ತುಂಬ ಚೆನ್ನಾಗೇ ಬರುತ್ತೆ ಅದು. ಎಲ್ಲ ಕಟಿಂಗನ್ನು ನೆಟ್ಕೋಬೋದು ನಾವು. ಮತ್ತು ಕೆಲವು ದೊಡ್ಡ ದೊಡ್ಡ ಗಿಡ ಎಲ್ಲ ಇದ್ದರೆ ಅದನ್ನೇ ಕೂಡ ನಾವು ಆಮೇಲೆ ನೆಟ್ಕೋಬೋದು. ನೆಡಬೇಕಾದ್ರೆ ತೋರಿಸ್ತೀನಿ. ರಿಪೋರ್ಟಿಂಗ್ ಮಾಡಬೇಕಾದ್ರೆ ನಾವು ಕೆಲವೊಂದು ಗಿಡನ ಈ ರೀತಿ ಕಟಿಂಗ್ ಮಾಡದೇ ಹೋದರೂ ಪರವಾಗಿಲ್ಲ, ಹಾಗೇ ನೆಟ್ಟಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಹೋದ ವರ್ಷ. ಇದು ನೋಡಿ, ಆಲ್ರೆಡಿ ನೆಟ್ಟಿರೋದು ನೋಡಿ. ಇದು 10 ಡೇಸ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾನು ಕಿತ್ತು ತೋರಿಸಲ್ಲ. ಯಾವುದೇ ಗಿಡ ಆದರೂ ಅಷ್ಟೇ, ಬೇರು ಬಂದ ಮೇಲೆ ಕಿತ್ತುಬಿಟ್ರೆ ಬೇಗ ಹಾಳಾಗಿಬಿಡತ್ತೆ. ಆದರೂ ಕೂಡ ಈ ಎಲೆನ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬೇರು ಬಂದಿದೆ. ಎಲೆ ಗಟ್ಟಿಯಾಗಿದ್ದರೆ ಅದು 8 ದಿವಸ ಆದರೂ ಕೊಳಿದೇ ಹೋದರೆ ಅದು ಬೇರು ಬಂದಿದೆ ಅಂತಲೇ ಅರ್ಥ. ಇದು ಆಲ್ರೆಡಿ ಬಂದಿದೆ, ಬೇಜಾರಾಗತ್ತೆ ಈ ರೀತಿ ಕಿತ್ತರೆ. ಯಾಕಂದರೆ ಅದು ಬೇರು ಬಂದು ಕೆಳಗಡೆಯಿಂದನೇ ಸಸಿ ಬರುತ್ತೆ ನೋಡಿ. ಈ ರೀತಿ ಎಷ್ಟು ಚೆನ್ನಾಗಿ ಬೇರು ಬಂದಿದೆ ಅಂತ. ಎಲೆಗಳಲ್ಲೂ ಕೂಡ ಬರುತ್ತೆ, ಎಲೆಗಳನ್ನು ಕೂಡ ಬೆಳೆಸ್ಕೋಬೋದು. ತುಂಬ ಸ್ವಲ್ಪ ಬೆಳೆದಿರಬೇಕು ಎಲೆ, ಹಾಗಿದ್ರೆ ಮಾತ್ರ ಬರುತ್ತೆ. ಕೆಳಗೆ ಇರೋವಂಥ ಎಲೆಗಳನ್ನು ನಾವು ಕಟ್ ಮಾಡಿ ನೆಟ್ಕೋಬೋದು ನೋಡಿ. ಮತ್ತೆ ಅದನ್ನು ನಾನು ನೆಟ್ಬಿಡ್ತೀನಿ. ಅದರಿಂದ ಕೆಳಗಡೆ ಸಸಿ 2 ಅಥವಾ 3 ಸಸಿ ಬರುತ್ತೆ ಒಂದು ಎಲೆಯಲ್ಲಿ, ಅದಕ್ಕೂ ಜಾಸ್ತಿ ಕೂಡ ಬರ್ಬೋದು. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಎಷ್ಟು ಬಂದಿದೆ ಅಂತ ನೋಡಿ. ಈ ರೀತಿ ನೆಟ್ಬಿಟ್ಟಿದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಇನ್ನೇನಾದರೂ ಮರೆತರೆ ಮುಂದಿನ ರಿಪೋರ್ಟಿಂಗ್ ಮಾಡೋ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ. ಹೀಗೆ ಹೊಸ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.